ಯಾವಾಗಲೂ ಇಲ್ಲೇ ಇರ್ತಿದ್ದ ಅಮ್ಮಗ್, ಇವಾಗೂ ಇಲ್ಲೇ ಇರ್ತಾನೆ ಅಂತ ಅನ್ಕೊಂಡು ಬಂದರೆ ಇಲ್ಲಿ ಕಾಣಿಸತ್ತಿಲ್ಲಲ್ಲ. ಎಲ್ಲಿ ಹೋದ? ಹೊಟ್ಟೆ ಬೇರೆ ಹಸುವಾಗೈತಿ, ಏನೂ ತಿಂದೇ ಇಲ್ಲ. ಇವನ್ ನೋಡಿ ಇವನ ಜೊತೆನೇ ಕೂತ್ಕೊಂಡು ಅವನ ಕೈ ತುತ್ತು ತಿನ್ಬೇಕನ್ನೋ ಆಸೆಯಿಂದ ಓಡೋಡಿ ಬಂದೀನಿ. ಆದ್ರೆ ಇಲ್ಲಿ ನೋಡಿದ್ರೆ ಯಾರೂ ಕಾಣತ್ತಿಲ್ಲಲ್ಲ. ಏನು ಮಾಡಲಿ ನಾನು? ಅಮ್ಮಗೆ ಬರ್ತಾನ? ಇಲ್ಲ ಸ್ವಲ್ಪ ಹೊತ್ತು ಕಾಕೂತ ಕುಂದಿರಲ್ಲ, ಸ್ವಲ್ಪ ಹೊತ್ತು ಕುಂದಿರ್ತೇನೆ, ಬರ್ತಾನ. ನನಗೋಸ್ಕರ ಆದರೂ ಅಮ್ಮಗೆ ಬಂದೇ ಬರ್ತಾನ. ಎಲ್ಲಿ ಹೋದ್ಲಿಕ್ಕೆ ನನ್ನ ಮಗಳ? ಕಾಣಿಸ್ಬಳಲ್ಲ, ತಪ್ಪಿಸ್ಕೊಂಡ್ಬಿಟ್ಲೋ ಏನೋ. ಛೇ, ಏನು ಮಾಡಲಿ ಈಗ? ಎಲ್ಲಿ ಹುಡುಕ್ಲಿ? ಹುಡ್ಕೊಂಡು ಮಾತ್ರ ಬಿಡಂಗಿಲ್ಲ ನಾನು. ಸಿಗ್ಲಿಕ್ಕೆ ಮಾಡ್ತಾನಕ್ಕಿನ ಗಿರ್ಜಿಗಳ ಮನೆಗೆ ಹೋಗ್ತಾನಂತ ಹೇಳಿ ಅಲ್ಲೆಲ್ಲೋ ಹೋಗಿದ್ದಾಳ. ಅಮ್ಮ ಎಲ್ಲಿದೆಯಾ ಅಮ್ಮ? ನಿನಗೋಸ್ಕರ ಇಲ್ಲಿ ನಾನು ಕಾಯ್ಕೊಂತ ಕುಂತಿದ್ದೀನಿ. ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ನಿನಗೋಸ್ಕರ ಕಾಯ್ತಾ ಕೂತಿರೋ ಜೀವ ಇದು. ನಂದು ತಪ್ಪಾಯಿತು. ನೀನು ಬಿಟ್ಟು ಮನೆ ಬಿಟ್ಟು ನೀನು ಹೋಗಿ ಅಂದ್ಕೊಳ್ಳಿ, ನಾನು ಬರಬಾರ್ದಾಗಿತ್ತು. ಮತ್ತು ವಿಷ ಕುಡಿಬಾರ್ದಾಗಿತ್ತು. ನಾನು ವಿಷ ಕುಡಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಇದೆಲ್ಲ ನನ್ನಿಂದಾನೇ ಆಗಿರೋದು. ನನಗೆ ಕ್ಷಮಿಸ್ಬಿಡು ಅಮ್ಮ, ನನಗೆ ಕ್ಷಮಿಸ್ಬಿಡು. ನನ್ನಿಂದಾಗಿ ನೀನು ಎಷ್ಟು ನೋವೆಲ್ಲ ಅನುಭವಿಸ್ತಾ ಇದೀಯಾ. ಎಲ್ಲ ನನ್ನಿಂದಾನೇ. ನೀನು ಮಾಡಿರೋದು ಒಂದೇ ಒಂದು ತಪ್ಪಿಗೆ ನಾನು ವಿಷ ಕುಡಿದೆ. ನಾನು ಕುಡಿದಿರೋ ತಪ್ಪಿಗೆ ನೀನು ಇಷ್ಟೆಲ್ಲ ಶಿಕ್ಷೆ ಅನುಭವಿಸ್ತಾ ಇದೀಯಾ. ಎಲ್ಲ ಯಾರಿಂದ? ಎಲ್ಲ ನನ್ನಿಂದಾನೇ. ಅಯ್ಯ, ದೂರದಿಂದ ನೋಡಕ ಅಂಕಿತ ನಂಗೆ ಕಾಣಕತ್ತಾಳು. ನನ್ನ ಸೊಸೆನೇ ಇರ್ಬೋದು ಆಕಿ. ನನ್ನ ಸೊಸೆಯಾಗಿರಲಿ, ಆಕಿನ ಹೆಂಗಾದ್ರೂ ಮಾಡಿ ಕೈ ಮುಗಿದು ಕಾಲು ಬಿದ್ದಾದ್ರು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾನ. ನಡಿ ನೋಡುನಂತ. ಆಕೆ ಆಗಿದ್ರೆ ಭಾಳ ಚಲೋ ಆಗ್ತತಿ. ಯಾವ ಅಂಕಿತ ನೀ ಏನು ಮಾಡತ್ತೀವ ಇಲ್ಲಿ? ಮಾವ ನೀವು ಇಲ್ಲಿ? ಅದು ಮಾವ ಅಮ್ಮ ಇಲ್ಲಿ ಏನಾದರೂ ಬರ್ತಾನ ಅಂತೇಳಿ ಅವನಿಗೋಸ್ಕರ ಕಾಯ್ತಾ ಇದ್ದೆ ಮಾವ. ಯಾಕೋ ಗೊತ್ತಿಲ್ಲ, ಅದು ಆ ಮಗುನ ನೋಡಬೇಕು ಅಂತ ಅನಿಸ್ತಾ ಇತ್ತು. ನನಗೆ ನೋಡ್ತಿದ್ರೆ ಸಮಾಧಾನ ಆಗತ್ತಿರಲಿಲ್ಲ. ಅದಕ್ಕೆ ಅವನ ದೂರಿಂದ ನೋಡ್ಕೊಂಡು ಹೋದಾಯ್ತಂತೇಳಿ ಬಂದಿದ್ದೆ. ಆದರೆ ಅವನಿನ್ನೂ ಬರತ್ತಿಲ್ಲ. ಎಲ್ಲಿ ಹೋಗ್ಯಾನೋ ಏನೋ. ಅದಕ್ಕೆ ಇಲ್ಲಿ ಕಾಕೊಂತ ಕುಂತಿದ್ದಿ ಮಾವ. ಅಯ್ಯೋ ಹುಚ್ಚಿ, ಹೇಳ ಮ್ಯಾಲ ಹೇಳು. ಅವನ ಹೆಸರು ಎತ್ತಬೇಡ. ಅವನ ಹೆಸರು ಎತ್ತಿರ ಮೈ ಎಲ್ಲ ಉರಿತದ ನನಗೆ. ನೋಡು, ನಿನಗೆ ನಾನು ನಿನ್ನ ಚಂದಾಗ ನೋಡ್ಕೋತೇನೆ ಮಗಳ. ನನ್ನ ಮಗಳು ನೀನು. ಸುಂದ್ರಿ ಬೇರೆ ಅಲ್ಲ, ಅಮ್ಮು ಬೇರೆ ಅಲ್ಲ, ಅಂಕಿತ ಬೇರೆ ಅಲ್ಲ ನನಗೆ. ಹಾಂ, ಅಂಕಿತ ಅಂದ್ರೆ ನೀನಲ್ಲ. ನೀನು ನನ್ನ ಮಗಳು ಇದ್ದಂಗನ. ಯಾಕೆವ ಹಿಂಗೆ ಮಾಡಿದಿ? ಯಾಕೆ ವಿಷ ಕುಡಿಯೋಕೆ ಹೋಗಿದ್ದಿ? ಯಾಕೆ ನಿನ್ನ ಜೀವ ನೀನು ಕಳ್ಕೊಳಕ್ಕೆ ಹೋಗಿದ್ದಿ? ಒಂದ್ಸರಿ ದೇವ್ರು ಕೊಟ್ಟ ಜೀವ ಮತ್ತೊಂದ್ಸರಿ ಬಾ ಅಂದ್ರೆ ಬರ್ತದ ಏನ? ತಪ್ಪು ಮಾಡಬಾರ್ದವ ತಾಯಿ, ತಪ್ಪು ಮಾಡಬಾರ್ದು. ನನ್ನ ಮಗ ಹಳದವ ತಪ್ಪು ಮಾಡ್ಯಾನ. ಅವಂಗ ನಿನ್ನ ತಂದ್ಕೊಂಡಲ್ಲ, ನಾನು ಮಾಡಿ ತಪ್ಪದು. ನಾನು ನಿನ್ನನ್ನು ತಂದ್ಕೊಂಡ್ ಕಾಸ ನಿನ್ನ ಜೀವನ ಹಾಳು ಮಾಡಬಾರ್ದಾಗಿತ್ತು. ಆದರೆ ನನ್ನ ಮಗ ಹಿಂಗೆ ಮಾಡ್ತಾ ಅಂತ ನನಗೆ ಗೊತ್ತಿರಲಿಲ್ಲ ಮಗಳ, ಗೊತ್ತಿರಲಿಲ್ಲ. ಅಯ್ಯೋ ಮಾವ, ನೀವ್ಯಾಕೆ ತಪ್ಪಾಯ್ತು ಅಂತ ಕೇಳಕತ್ತೀರಿ? ಅವರು ಮಾಡಿರೋದನ್ನ ನಾನು ಅವ್ರನ್ನ ನಿಧಾನವಾಗಿ ಕುಂತ ಮಾತಾಡ್ಬೇಕಾಗಿತ್ತು. ಆದರೆ ನಾನು ಹಂಗೆ ಮಾಡಲಿಲ್ಲ. ಜೋರಾಗಿ ಜಗಳ ಮಾಡಿದ್ನಿ. ಅವ್ರಿಗೆ ಸಿಟ್ಟು ಬರುವಂಗೆ ಮಾಡಿದ್ನಿ. ಸಿಟ್ಟು ಬಂದವರು ನಾನು ಅಲ್ಲೇ ಹೋಗ್ಕೊಂಡು ನೋಡೋಣ ಹಂಗೆ ನಾನು ಮಾಡಿದ್ನಿ. ಅವರಾದರೂ ಏನು ಮಾಡ್ತಾರೆ? ಅದಕ್ಕೆ ನಾನು ಈಗ ನಿಮ್ಮಂತಿಕ ತಪ್ಪಾಯ್ತು ಅಂತೇಳಿ ಕೇಳಕ್ಕೆ ಬಂದೀನಿ. ಆ ಮಗುನ ನೋಡಿ ಅವನ್ನ ನಮ್ಮಪ್ಪ ಅಮ್ಮ ಅವನ್ನ ತುಂಬ ಬೈದರು. ಅದಕ್ಕೆ ಅವನ ಕ್ಷಮಿಸು ಅಂತ ಕೇಳಕ್ಕೆ ಬಂದಿದ್ನಿ. ಆದರೆ ಇಲ್ಲಿ ಅವನು ಎಲ್ಲೂ ಕಾಣ್ತಾ ಇಲ್ಲ. ಅವ್ನು ಕಾಣ್ತಿರೋದಕ್ಕೆ ನನಗೆ ಇನ್ನೂ ಬೇಜಾರಾಗಿದೆ ಮಾವ. ನನಗೆ ಅಮ್ಮ ಬೇಕು ಮಾವ. ಹೆಂಗೆ ಇರಲಿ, ಅವ್ನು ಜಗಳಾಡಲಿ, ಹೊಡೆದಾಡಲಿ, ಬಡ್ದಾಡಲಿ. ನಾನು ಅವನು ಗಂಡ ಹೆಂಡ್ತೀನಿ. ಆದರೆ ನಾನು ಅವನ ಮಾತಿಗೆ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು ಮಾವ. ನಂದೇ ತಪ್ಪು. ನಾನೇ ತಪ್ಪು ಮಾಡಿದ್ದು ಮಾವ. ಅಮ್ಮಗೇನು ಮಾಡಿಲ್ಲ. ಏನು ಹೇಳತ್ತೀನಿ? ಹಾಂ, ಅವ್ನು ತಪ್ಪು ಮಾಡಿರೋದನ್ನೆಲ್ಲ ನಿನ್ನ ಮೇಲೆ ಹಾಕ್ಕೊಂಡೆ ಅವೇನು ಮಾಡಿಲ್ಲ ಅಂತ ಹೇಳಕತ್ತೀನಿ ನೀನು? ತಪ್ಪು ಎಲ್ಲರೂ ಮಾಡ್ತಾರೆ ಮಾವ. ಆದರೆ ತಿದ್ಕೊಂಡು ಹೋಗೋದಕ್ಕೆ ನಾವೊಂದು ಅವಕಾಶ ಕೊಡ್ಬೇಕಾಗಿತ್ತು. ಅವನು ಹ್ಞೂ ಅಂತ ಹೇಳಿದ್ದ. ಆಮೇಲೆ ನಾನು ಜಾಸ್ತಿ ಮಾತಾಡಿದ್ದಕ್ಕೆ ಅವನು ಆಗಲ್ಲ, ನಾನು ಅಲ್ಲೇ ಹೋಗ್ತೀನಿ ಅಂತ ಅಂದ. ಇವಾಗ ನನ್ನ ಕಾಲು ಹಿಡ್ಕೊಂಡ, ಅಪ್ಪ ಅಮ್ಮನ ಕಾಲು ಹಿಡ್ಕೊಂಡು. ಆದರೂ ಅಮ್ಮ ನನ್ನನ್ನು ಅವ್ರ ಜೊತೆ ಕಳ್ಸೋದಕ್ಕೆ ಒಪ್ಕೊಲೇ ಇಲ್ಲ. ಅವನು ಹೇಳ್ದ, ನೋಡಿ ನಾನು ನಿಮ್ಮ ಕಾಲು ಮುಗಿದು ಬೆಳೆಸ್ತಾ ಇದ್ದೀನಿ. ನನ್ನ ಹೆಂಡತಿ ಕಾಲು ಕೂಡ ನಾನು ಬಿಡ್ತೀನಿ. ನನ್ನ ಹೆಂಡತಿನ ನನ್ನ ಜೊತೆ ಕಳಿಸ್ಕೊಡು ಅಂದರೆ ನಮ್ಮ ಅಪ್ಪ ಅಮ್ಮ ಕಳಿಸ್ಕೊಡ್ಲಿಲ್ಲ. ಆವಾಗ ನನಗೆ ಸತ್ತಂಗಾಯ್ತು ಮಾವ. ಆ ಮಗು ನನ್ನ ಕಾಲು ಬಿದ್ದಿರೋದು ನನಗೆ ತುಂಬ ನೋವು ಆಗ್ತಾ ಇದೆ ಮಾವ. ಅದಕ್ಕೆ ನಾನು ಅವನ ಹತ್ರ ಕ್ಷಮೆ ಕೇಳಿ ನಾನು ನಿನ್ನ ಜೊತೆಗೆ ಬರ್ತೀನಿ, ಯಾರು ಏನಾದರೂ ಹೇಳಿ ಅಂತ ನಾನು ಬರೋಕ್ಕೆ ತಯಾರಾಗಿದ್ದೆ ಮಾವ. ಬರೋಕ್ಕೆ ತಯಾರಾಗಿನೇ ಬಂದಿರೋದು. ಆದರೆ ಆ ಮಗು ಇನ್ನೂ ಬರ್ತಾ ಇಲ್ಲ. ಅವನು ನಾನಿಲ್ಲೇ ಕಾಯ್ತಾ ಇರ್ತೀನಿ ಅಂತ ನನಗೆ ಹೇಳಿದ್ದ ಮಾವ. ನನಗೆ ಹೇಳಿದ್ದ. ಅದಕ್ಕೆ ಅವನು ಇಲ್ಲೇ ಇರ್ತಾನೆ ಅಂತ ಅಮ್ಮಂಗೆ ಏನೋ ಸುಳ್ಳು ಹೇಳಿ ನಾನು ಅವನ ಭೇಟಿ ಆದ್ರಾಯ್ತು ಅಂತ ಬನ್ನಿ. ನೀನು ಬರೋವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಅಂಕಿತ ಅಂತ ಹೇಳಿದ್ದ. ಆದರೆ ಈಗ ನೋಡಿದ್ರೆ ಇಲ್ಲಿಲ್ಲ. ಯಾಕೋ ನನಗೆ ತುಂಬ ಗಾಬರಿ ಆಗ್ತಾ ಇದೆ ಮಾವ. ಅವನಿಗೆಲ್ಲಿ ಏನಾದರೂ ಆಗಿದೆ ಇರೋ ಅನ್ನೋ ಥರ ಕನಸು ಬೇರೆ ನನಗೆ ಬಿದ್ದಿತ್ತು. ಹಾಗೆ ಏನೋ ಆಗಿರೋ ಹಾಗೆ ನನಗೆ ಕನಸು ಬಿದ್ದಿರೋದು ನೋಡಿ ತುಂಬ ಗಾಬರಿಯಾಗಿ ನಾನು ಇವತ್ತು ಅವನ್ನ ಹುಡ್ಕೊಂಡು ಬಂದೆ. ಆದರೆ
ಕನಸಲ್ಲಿ ಇದ್ದಾಗ ಅವನಿರಲಿಲ್ಲ. ಅದಕ್ಕೆ ನಂಗೆ ಇನ್ನೂ ತುಂಬ ಭಯ ಆಗ್ತಾ ಇದೆ ಮಾವ. ನನಗೆ ಅಮ್ಮಗ್ ಬೇಕು ಮಾವ, ಅಮ್ಮಗ್ ಬೇಕು. ನನಗೆ ನನ್ನ ಗಂಡ ಬೇಕು ಮಾವ, ಬೇಕು. ನನಗೆ ಅವ್ನು ಬಿಟ್ಟು ಇರೋಕ್ಕಾಗಲ್ಲ ಮಾವ. ಕಷ್ಟನೋ ಸುಖನೋ, ಆದರೆ ಇಬ್ಬರು ಜೀವನ ಮಾಡ್ತಾ ಇದ್ದೀವಿ. ಇಬ್ಬರು ಒಬ್ರಿಗೊಬ್ಬರನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಜಗಳ ಎಲ್ಲರ ಮಧ್ಯನೂ ಬರುತ್ತೆ, ಆದರೆ ನಮ್ಮದೇ ದೊಡ್ಡ ಜಗಳ ಆಯಿತು. ಆದರೆ ಅವ್ನು ಬೇಡ್ಕೊಂಡಿರೋದು ನೋಡಿ ನನಗೆ ಅವ್ನು ಬೇಕು ಅಂತ ಅನಿಸ್ತಾ ಇದೆ ಮಾವ. ಅವಾಗ ಅವನು ಬ್ಯಾಡ್ ಆಗಿದ್ದ, ಆದರೆ ಇವಾಗ ಅವ್ನು ನನಗೆ ಬೇಕು ಮಾವ. ಅಮ್ಮ ಅಪ್ಪಂಗೆ ಎಷ್ಟೇ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನೀವಾದರೂ ಅರ್ಥ ಮಾಡ್ಕೊಳ್ಳಿ ಮಾವ. ಅಮ್ಮಗೆಲ್ಲ ಇದ್ರು ನನಗೆ ಹುಡ್ಕೊಡಿ ಮಾವ, ನನಗೆ ಬೇಕು. ಅವನಿಗೆ ಯಾರೋ ಶಿಸ್ತು ಹೊಡೆದು ಅವನು ನದಿಗೆ ಎಷ್ಟು ಹೋಗಿರೋ ಹಾಗೆ ನನಗೆ ಕನಸು ಬಿದ್ದಿತ್ತು ಮಾವ. ಅದು ಬೆಳಗಿನ ಜಾವ 5 ಗಂಟೆಗೆ ಬಿದ್ದಿದೆ. ಅದಕ್ಕೆ ನನಗೆ ಗಾಬರಿಯಾಗಿ ಇವತ್ತು ಅವನನ್ನು ನೋಡಲೇಬೇಕು ಅಂತ ನಾನು ಬಂದೆ. ಆದರೆ ಅವನಿಲ್ಲ, ಇಲ್ವೇ ಇಲ್ಲ. ಎಲ್ಲಾದರೂ ಹೋಗಿರ್ಬೋದು, ಬರ್ತಾನಂತ ಅವಾಗಿಂದ ಕಾಯ್ತಾ ಇದ್ದೆ. ಇನ್ನೂ ಬಂದಿಲ್ಲ ಮಾವ. ನನಗೆ ಅನ್ಸಿದ ಮಟ್ಟಿಗೆ ಅವ್ನಿಗೇನೋ ಆಗಿದೆ, ಅವನ ಯಾರು ಏನು ಮಾಡಿದ್ದಾರೆ ಅನಿಸ್ತಾ ಇದೆ ಮಾವ. ನೋಡುವ, ನೀನು ಹೇಳೋದು ಕೇಳಿ ನನಗೂ ಹಂಗೆ ಅನ್ಸಾಕತ್ತದ. ಆದ್ರೆ ನೀನು ಅಳಕ್ಕೆ ಹೋಗ್ಬೇಡ. ನಾನು ಅವನ್ನ ಎಲ್ಲೇ ಇದ್ರೂ ಕರ್ಕೊಂಡು ಬರ್ತೇನೆ. ನಿಮ್ಮಿಬ್ಬರನ್ನೂ ಒಂದು ಮಾಡ್ತೇನೆ. ನಿಮ್ಮಪ್ಪ ಅಮ್ಮಂಗೆ ಹೇಳಿ ನಾನು ಮಾತಾಡ್ತೇನೆ. ಆಯ್ತು, ನೀನೇ ಇಷ್ಟು ಹೇಳ್ಬೇಕಾದ್ರೆ ನಾನು ಯಾಕೆ ಬೇಡ ಅನ್ಲಿ? ಗಂಡ ಹೆಂಡತಿ ಮಧ್ಯೆ 100 ಸಮಸ್ಯೆ ಬರ್ತೈತಿ. ಆದ್ರೆ ಅದನ್ನು ಎಲ್ಲನೂ ಅನುಸರಿಸ್ಕೊಂಡು ಹೋಗೋದನ್ನ ಗಂಡ ಹೆಂಡತಿ ಸಂಸಾರ ಅಂತಾರೆ. ಸರಿ, ನನ್ನ ಹೆಂಡತಿ ಎಷ್ಟು ತಪ್ಪು ಮಾಡಿದ್ರು ನಾನು ಆಕಿನ ಸಹಿಸ್ಕೊಂಡ ಇಲ್ಲಿವರೆಗೂ ಬಂದೀನಿ. ಈಗ ನಿನ್ನ ಗಂಡ ತಪ್ಪು ಮಾಡಿದ್ರು ನೀನು ಅದನ್ನು ಸಹಿಸ್ಕೊತಾನಂತ ಅನ್ನಕತ್ತಿದ್ದಿ. ಸರಿ, ನಾನು ಅವನ್ನ ಎಲ್ಲೇ ಇದ್ರೂ ಹುಡ್ಕೊಂಡು ಬರ್ತೇನೆ. ನೀ ಏನು ಯೋಚನೆ ಮಾಡಬೇಡ. ಈಗ ಆರಾಮಾಗಿ ಮನೆಗೆ ಹೋಗಿ ಸೇರ್ಕೊ. ಇಲ್ಲ ಮಾವ, ನನಗೆ ಅವನ ನೋಡುವವರೆಗೂ ನನಗೆ ಮನೆಗೆ ಹೋಗೋಕೆ ಮನಸ್ಸಿಲ್ಲ. ನಾನು ನಿಮ್ಮ ಜೊತೆಗೆ ಬರ್ತೀನಿ ಮಾವ. ನಡೀರಿ ಹೋಗೋಣ. ಎಲ್ಲಿಗೆ ಹೋಗ್ತೀನಿ ನೀನು? ಹಾಂ, ಎಲ್ಲಿಗೆ ಹೋಗ್ತಿ? ನಾನು ನಿನ್ನನ್ನು ಎಲ್ಲಿ ಹೋದ್ಲಂತ ಹುಡ್ಕೊಂಡು ಬಂದ್ರೆ ನೀನು ಇಲ್ಲಿ ಬಂದು ಕುಂತೇನು? ಅಲ್ಲ ಬಸಪ್ಪನ, ನಿನಗಾದ್ರೂ ಗೊತ್ತಾಗಂಗಿಲ್ಲ? ಬಸ್ರು ಹುಡುಗಿ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದದ್ದು ಬಿಸಿಲಾಗ ಏನಾರ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ಹಾಂ, ನೀನು ನೋಡಿದ್ರೆ ಜೊತೆ ಮಾತಾಡ್ಕೊತಾ ನಿಂತಿಯಲ್ಲ, ಮನೆಗೆ ಹೋಗೋದು ಕಸ ಬರಂಗಿಲ್ಲ ನಿನಗೆ? ಅಯ್ಯೋ, ನಾನು ಅದನ್ನ ಹೇಳತ್ತಮ್ಮ ಮೀನಾ. ನೋಡುವ, ಮನೆಗೆ ಹೋಗಿ ಆರಾಮಾಗಿ ನೀನು ರೆಸ್ಟ್ ಮಾಡ. ಆಮೇಲೆ ಮುಂದಿಂದೆಲ್ಲ ಮಾತಾಡಕ್ಕೆ ಬರ್ತದೆ ಅಂತ ಹೇಳಿನಿ. ಆ ಹುಡುಗಿ ಏನು ಮಾಡಿದ್ರು ಮನೆಗೆ ಹೋಗಲು ಅನ್ನಕತ್ತಾಳ. ನಾನಾದರೂ ಏನು ಮಾಡ್ವಾ ಮೀನವ್ವ, ನೀನ ಹೇಳು. ಹಾಂ, ಅಲ್ಲ ಅಣ್ಣ, ಬಸರು ಬೇರೆ ಅದಾಳ. ಆಕಿ ಬರೀ ವಾಂತಿ ಮಾಡ್ಕೊಳತ್ತ. ನಿನ್ನೆಯಿಂದ ಎಷ್ಟು ಊಟ ಮಾಡ್ದೆ ಹಂಗೆ ಉಪವಾಸ ಅದಾಳ. ಹೊಟ್ಟೆ ಕೂಸೈತಿ, ಊಟ ಮಾಡ್ಬೇಕಾದ್ರೆ ಗೊತ್ತಾಗಂಗಿಲ್ಲ. ನೀನಾದರೂ ಸ್ವಲ್ಪ ಹೇಳಣ್ಣ ಆಕಿಗೆ. ಅಮ್ಮ, ನೀನು ಸುಮ್ಮನೆ ಇಲ್ಲಿಂದ ಇವಾಗ ಹೋಗು. ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನನಗೆ ಅಮ್ಮಗ್ ಬೇಕು. ನಾನು ಅಮ್ಮಗ್ ಜೊತೆನೇ ಹೋಗೋದು. ಅಮ್ಮಗ್ ನನಗೆ ಎಲ್ಲಿದನೋ ಗೊತ್ತಿಲ್ಲ. ನನಗೆ ಅಮ್ಮಗ್ ಬೇಕು ಅಮ್ಮ. ನನ್ನ ಗಂಡ ಬೇಕು. ನಾನೇ ತಪ್ಪು ಮಾಡಿರೋದು, ಅವನಲ್ಲ. ಏನಾದರೂ ಮಾಡುವಂತೆ. ಈಗ ಮೊದಲ ಮೈಗೆ ನಡಿ. ಬಿಸಿಲಾಗ ಬಸ್ರು ಹೆಂಗೆ ನಿಂತ ತಲೆ ತಿರುಗಿ ಬಿದ್ದಿರೋದು. ನಾಳೆ ಏನು ಮಾಡೋದ? ಹಾಂ, ನಡಿ ಮನೆಗೆ. ನೋಡಿ ಅಂಕಿತ, ಅಮ್ಮೋಗೆ ಎಲ್ಲಿದ್ರು ನಾನು ಕರ್ಕೊಂಬರ್ತೇನೆ. ಕುಂತ ಎಲ್ಲ ಮಾತಾಡಿ ಬಗೆಹರಿಸೋಣಂತ. ನೀನು ಏನೋ ಯೋಚನೆ ಮಾಡಬೇಡ. ಈಗ ನೀನು ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡು. ಉಪವಾಸ ಇರಬೇಡ. ನಾನು ಅಮ್ಮಗನ್ನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೇನೆ. ಸರಿನಾ? ಇಲ್ಲ ಮಾವ, ನಾನು ಯಾರ ಮಾತನ್ನು ಕೇಳಂಗಿಲ್ಲ. ನನಗೆ ನನ್ನ ಗಂಡ ಬೇಕು ಅಷ್ಟೇ. ಅವ್ರು ಹೇಳಕತ್ತಾರ ಇಲ್ಲ ಕರ್ಕೊಂಡು ಬರ್ತಾರೆ ಅಂತ ಹೇಳಿ. ಅಷ್ಟು ಮೀರಿ ನೀನು ಹಿಂಗೆ ಪಟ್ಟು ಹಿಡ್ಕೊಂಡು ಕೂತ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು. ನಾನು ಏನು ಬೇಕಾದರೂ ಮಾಡ್ತಾನೆ. ಇಷ್ಟು ದಿನ ಸುಮ್ಮನೆ ಹೋಗ್ಲಿ ಅಂತಿದ್ರೆ ಜಾಸ್ತಿ ಮಾಡಕತ್ತೇನು ನೀನು? ಬಸಪ್ಪಣ್ಣ, ನಾವಿನ್ನ ಬರ್ತೀವಿ. ನಾನು ಈಕಿನ ಮೊದಲು ಮನೆಗೆ ಕರ್ಕೊಂಡೋಗಿ ರೆಸ್ಟ್ ಮಾಡಕ್ಕೆ ಹೇಳ್ತಾನೆ. ಆಕೆ ಗುಳಿಗೆ ಅದು ತಗೋಬೇಕು. ಊಟ ಮಾಡಕ್ಕೆ ಕೊಡ್ತಾನೆ. ನಾನಿನ್ನು ಬರ್ತೇನಣ್ಣ. ಮುಂದೆ ಮಾತಾಡೋಣಂತ. ಅಮ್ಮ ಬಿಡು ನನ್ನ ಕೈ ಬಿಡು ಅಮ್ಮ. ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ಬಾಯಿ ಮುಚ್ಕೊಂಡು ಬಾಯಿ. ಈಗ ಏನಾದರೂ ಬರಲಿಲ್ಲ ಅಂದ್ರೆ ನೋಡು ಮತ್ತೆ ಏನು ಮಾಡ್ತಾ ಅಂತ ನನಗೆ ಗೊತ್ತಿಲ್ಲ. ನಡೀತಾನಗ ಮನೆಗೆ. ಮಾವ ಪ್ಲೀಸ್, ಅವಾಗನ್ನ ಕರ್ಕೊಂಡು ಬನ್ನಿ ಮಾವ. ಅವನಿಗೇನಾದರೂ ಆದರೆ ನಾನಂತೂ ಬದುಕಿರಲ್ಲ ಮಾವ. ಪ್ಲೀಸ್ ಮಾವ, ಅವನಿಗೇನೂ ಆಗಿರಬಾರ್ದು. ಅವನೆಲ್ಲೇ ಇದ್ರು ಬೇಗ ಕರ್ಕೊಂಡು ಬನ್ನಿ ಮಾವ. ನಿಮ್ಮ ಕೈ ಮುಗಿತೀನಿ. ಅಂಕಿತ ಇವ, ನೀನು ಏನು ಯೋಚನೆ ಮಾಡಬೇಡ. ನಾನು ಅವನ್ನ ಕರ್ಕೊಂಬರ್ತೇನೆ. ನೀನು ಚಿಂತೆ ಮಾಡಿದ್ರು ಹಂಗೆ ಹೋಗಿ ಬಾ, ಊಟ ಮಾಡು. ನಾನು ಅವನ್ನ ಕರ್ಕೊಂಡು ಬರ್ತೇನೆ. ನೀನು ಊಟ ಮಾಡಿಲ್ಲ ಅಂದ್ರೆ ನಾನು ಅವನ್ನ ಕರ್ಕೊಂಡು ಬರಂಗಿಲ್ಲ. ಸರಿ ಮಾವ, ನಂಗೆ ಅಮ್ಮಗ್ ಬೇಕು ಮಾವ. ನನ್ನ ಗಂಡ ಬೇಕು. ಬಾಯಿ ಮುಚ್ಕೊಂಡು ಬರ್ತೀವೋ ಇಲ್ಲ? ಈಗ ನೀನು ಗಂಡ ಬೇಕಾಗಿದೆ. ನಡಿ ಮಾತ್ರ ಮನೆಗೆ. ಅಮ್ಮ ಬಿಡಮ್ಮ ನನ್ನ ಕೈನ. ಯಾಕೆ ಈ ರೀತಿ ಹೇಳ್ಕೊಂಡು ಹೋಗತ್ತಿದಿ? ಬಿಡು ನನ್ನ ಕೈನ. ಇವಾಗ ನೀನು ಬಿಡ್ತೀಯೋ ಇಲ್ಲ ಅಮ್ಮ? ಬಾಯಿ ಮುಚ್ಕೊಂಡು ಬಾ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ನಡಿ.